ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಸೆಷನ್ಗೆ ಸ್ವಾಗತ ಕೋರುತ್ತಾ, ನಾನು ರವಿಕುಮಾರ್ ಅಳಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇಂಡಿ. ಮಾಡರೇಟ್ ಡಾಕ್ಟರ್ ಶಿವಾನಂದ್ ಜಮಾದಾರ್, ಅಸೋಸಿಯೇಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿಜಯಪುರ. ಇವತ್ತು ನಾನು ಬಿ ಎದಲ್ಲಿ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಸೆಮೆಸ್ಟರ್ 1ರಲ್ಲಿ ಸೆಷನ್ ನಂಬರ್ 13 ಟಾಪಿಕ್ ಯಾವುದಂದರೆ ಅಥಾರಿಟಿ ಬಗ್ಗೆ ತಮಗೆ ಹೇಳ್ತಾ ಇದ್ದೇನೆ. ಈ ಪವರ್ ಅಂತಕ್ಕಂಥದ್ದನ್ನು ತಮಗೆ ವಿಷಯವನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ಮೀನಿಂಗ್ ಆಫ್ ಪವರ್, ಅಧಿಕಾರದ ಅರ್ಥ. Power in political science refers to the ability of an individual or group of influence or control the actions and decisions of the others. ಇದರ ಅರ್ಥ ಅಂದರೆ ಅಧಿಕಾರ ಒಬ್ಬ ವ್ಯಕ್ತಿಯ ಅವನ ಕ್ರಿಯೆಗಳನ್ನು ಅಥವಾ ಅವನ ನಿರ್ಧಾರಗಳನ್ನು ಬದಲಾಯಿಸ್ತಕ್ಕಂಥ ಅಥವಾ ಪ್ರಭಾವಿಸ್ತಕ್ಕಂಥ ಸಾಮರ್ಥ್ಯವೇ ಅಧಿಕಾರ. ಅಂದರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯಕ್ಕೆ ನಾವು ಅಧಿಕಾರದ ಕರಿತೇವೆ. ಒಬ್ಬ ವ್ಯಕ್ತಿಯು ಮತ್ತೊಬ್ಬರ ಒಂದು ಕ್ರಿಯೆಗಳ ಮೇಲೆ ಬದಲಾಯಿಸ್ತಕ್ಕಂಥ ಒಂದು ಸಾಮರ್ಥ್ಯನ ಹೊಂದಿರ್ತಾನಲ್ಲ, ಅದಕ್ಕೆ ನಾವು ಅಧಿಕಾರ ಅಂಥೇಳಿ ಕರಿತೀವಿ. ಅದನ್ನೇ ಬರ್ಟ್ರಾಂಡ್ ರಸೆಲ್ ಹೇಳ್ತಾರೆ, ದ ಕೆಪಾಸಿಟಿ ಟು ಇನ್ಫ್ಲುಯೆನ್ಸ್ ದಿ ಆ್ಯಕ್ಷನ್ ಆಫ್ ಅದರ್ಸ್. ಅಂದರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಏನಿರ್ತಂದ್ರೆ ಮತ್ತೊಬ್ಬರ ಒಂದು ಕ್ರಿಯೆಗಳನ್ನು ಬದಲಾಯಿಸ್ತಕ್ಕಂಥ ಅಥವಾ ಪ್ರಭಾವಿಸ್ತಕ್ಕಂಥ ಒಂದು ಸಾಮರ್ಥ್ಯಕ್ಕೆ ಏನು ಕರಿತೀವಿ ಅಂದರೆ ಅಧಿಕಾರ ಅಂತ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿಯು ಮತ್ತೊಬ್ಬರ ಕ್ರಿಯೆಗಳ ಮೇಲೆ ಪ್ರಭಾವಿಸ್ತಕ್ಕಂಥ ಒಂದು ಸಾಮರ್ಥ್ಯವೇ ಅಧಿಕಾರ ಅಂಥೇಳಿ ಬರ್ಟ್ರಾಂಡ್ ರಸೆಲ್ ಅವರು ಹೇಳ್ತಾರೆ. ಸೈಲೆಂಟ್ ಫೀಚರ್ಸ್ ಆಫ್ ದಿ ಪವರ್, ಅಧಿಕಾರದ ಪ್ರಮುಖ ಲಕ್ಷಣಗಳು. ಪವರ್ ಇಸ್ ಎ ಸೆಂಟ್ರಲ್ ಟು ಪಾಲಿಟಿಕ್ಸ್. ಅಂದರೆ ಅರ್ಥ ಏನಂದರೆ ಅಧಿಕಾರ ಅಂತಕ್ಕಂಥದ್ದು ರಾಜಕೀಯದ ಕೇಂದ್ರ ಬಿಂದು. ಪ್ರತಿಯೊಬ್ಬ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ರಾಜಕೀಯದಲ್ಲಿ ಅಧಿಕಾರಕ್ಕಾಗಿ ಹೋರಾಟವನ್ನು ಮಾಡ್ತಿರ್ತಾರೆ. ತಮ್ಮ ಸಿದ್ಧಾಂತಗಳ ಮೂಲಕ, ಆಚಾರ ವಿಚಾರಗಳ ಮೂಲಕ ಜನರ ಮೇಲೆ ಪ್ರಭಾವವನ್ನು ಬೀರಿ ಅಧಿಕಾರವನ್ನು ಪಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಹಾಗಾಗಿ ಪವರ್ ಇಸ್ ಎ ಸೆಂಟ್ರಲ್ ಟು ದಿ ಪಾಲಿಟಿಕ್ಸ್ ಅಂತ ಕರಿತೇವೆ. ಪವರ್ ಈಸ್ ಬೇಸ್ಡ್ ಆನ್ ಸೆವರಲ್ ಫ್ಯಾಕ್ಟರ್ಸ್. ಅಂದರೆ ಅಧಿಕಾರ ಅಂತಕ್ಕಂಥದ್ದು ಅನೇಕ ವಿಷಯಗಳ ಮೇಲೆ ಅದು ಅವಲಂಬನ ಹೊಂದಿರ್ತದೆ. ಯಾವ ರೀತಿಯಾಗಿ ಅಂದರೆ ಅದು ಸಾಮಾಜಿಕ, ಆರ್ಥಿಕ, ಮಾನಸಿಕವಾಗಿ, ಸೈನಿಕ, ಧಾರ್ಮಿಕ ಅಂಶ ಕೂಡ ಅವಲಂಬಿಸಿರ್ತದೆ. ಎಲ್ಲ ಅಂಶ ಇಟ್ಟುಕೊಂಡು ಅಧಿಕಾರ ಏನು ಮಾಡ್ತದಪ್ಪ ಅಂದ್ರೆ ಜನರ ಮೇಲೆ ಒಂದು ಪ್ರಭಾವವನ್ನು ಹೊಂದಿರ್ತದೆ. ಪವರ್ ಈಸ್ ಎ ಬೈಲ್ಯಾಟ್ರಲ್. ಅಂದರೆ ಅಧಿಕಾರ ಅಂತಕ್ಕಂಥದ್ದು ದ್ವಿಪಕ್ಷೀಯವಾದದ್ದು. ಅಂದರೆ ಅಧಿಕಾರ ಜಾರಿ ತರಬೇಕಾದ್ರೆ ಅದರಲ್ಲಿ ಚಲಾಯಿಸಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು ಮತ್ತು ಆ ಅಧಿಕಾರವನ್ನು ಒಪ್ಪಿ ಅದನ್ನು ನಡೆಕೊಳ್ಳಲು ಕೆಲವು ಜನರು ಬೇಕಾಗ್ತದೆ. ಹಾಗಾಗಿ ಇದಕ್ಕೆ ನಾವು ಬೈಲ್ಯಾಟ್ರಲ್ ಅಂತ ಕರಿತೀವಿ, ದ್ವಿಪಕ್ಷೀಯವಾಗಿ. ಪವರ್ ಈಸ್ ಎ ಸಿಚುವೇಷನಲ್. ಪವರ್ ಅಂತಕ್ಕಂಥದ್ದು ಸಾಂದರ್ಭಿಕವಾದದ್ದು. ಅಧಿಕಾರವು ಸನ್ನಿವೇಶ, ಸಂದರ್ಭಗಳು ಮತ್ತು ಸ್ಥಾನಗಳನ್ನು ಅವಲಂಬಿಸಿರ್ತದೆ. ಆ ಸನ್ನಿವೇಶ ಮೇಲೆ ಆ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂತಂದರೆ ತನ್ನ ಅಧಿಕಾರವನ್ನು ಚಲಾಯಿಸ್ತಿರ್ತಾನೆ. ಇವತ್ತು ನಾವು ಹೆರಾಗಿ ಸಿಸ್ಟಮ್ದಲ್ಲಿ ಕಾಣ್ತೇವೆ. ಹೆಂಗಪ್ಪ ಅಂದ್ರೆ ಅದು ಆಡಳಿತ ಅಧಿಕಾರ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಯಾವ ರೀತಿಯಾಗಿ ಕಾಣ್ತೇವಲ್ಲ ಅದೇ ರೀತಿಯಾಗಿ ಅಧಿಕಾರವೇನಪ್ಪ ಅಂದ್ರೆ ಸ್ಥಾನಭದ್ರವಾಗಿ ಮತ್ತು ಸಿಚುವೇಶನ್ ಮೇಲೆ ನಿಂತಿರ್ತದೆ. ಪವರ್ ಈಸ್ ನಾಟ್ ಒನ್ ವೇ. ಅಧಿಕಾರ ಅಂತಕ್ಕಂಥದ್ದು ಏಕಮುಖಿ ಆಗಿರೋದಿಲ್ಲ. ಲಾಸ್ವೆಲ್ ಮತ್ತು ಕಪ್ಲಾನ್ ಹೇಳದಂತೆ ಅಧಿಕಾರ ಏಕಮುಖಿ ಆಗಿರೋದಿಲ್ಲ, ಅದು ಸಂಬಂಧಿಕವಾದದ್ದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಜಮಾನಿಕೆ ಅಲ್ಲ, ಇಬ್ಬರು ಪಾತ್ರಗಳು ಇಲ್ಲಿ ಅವಶ್ಯಕವಾಗಿರ್ತದೆ. ಅವರು ಅಧಿಕಾರವನ್ನು ಚಲಾಯಿಸ್ತಿರ್ತಾನೆ, ಮತ್ತೊಬ್ಬ ಅಧಿಕಾರವನ್ನು ಆ ರೀತಿಯಾಗಿ ಚಲಾವಣೆ ರೀತಿಯಾಗಿ ಅವನ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಪವರ್ ಈಸ್ ಎ ಫಂಕ್ಷನಲ್. ಅಧಿಕಾರ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಕಾರ್ಯಾತ್ಮಕವಾದದ್ದು. ಅಂದರೆ ಯಾವುದೇ ಉದ್ದೇಶ ಗುರಿಲ್ಲ ಅಧಿಕಾರ ಚಲಾವಣೆ ಆದರೆ ಅದು ನಿರೀಕ್ಷಿತ ಪರಿಣಾಮ ಬೀರದೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಹಾಗಾಗಿ ಅಧಿಕಾರ ಅಂತಕ್ಕಂಥದ್ದು ವ್ಯಕ್ತಿಯ ಸಾಮರ್ಥ್ಯ, ಶಕ್ತಿ, ಸಂಪನ್ಮೂಲ, ಮಾನವ ವ್ಯರ್ಥವಾಗಿ ಹೋಗದಂತೆ ಅಧಿಕಾರ ಏನಪ್ಪ ಅಂದ್ರೆ ಫಂಕ್ಷನ್ ಆಗಿರ್ತದೆ. ಅದು ಅಧಿಕಾರ ಚಲಾವಣೆಗೆ ಒಂದು ಸ್ಪಷ್ಟ ಗುರಿ ಮತ್ತು ಉದ್ದೇಶ ಇರ್ತದೆ. ಹಾಗಾಗಿ ನಾವು ಕಾರ್ಯಾತ್ಮಕವಾಗಿರ್ತಕ್ಕಂಥದ್ದು ಅಂತ ಕರಿತೀವಿ. ಪವರ್ ಈಸ್ ನಾಟ್ ಅಬ್ಸಲ್ಯೂಟ್. ಅಂದರೆ ಅಧಿಕಾರವು ನಿರಂಕುಶವಲ್ಲ. ಇವತ್ತು ರಾಬರ್ಟ್ ದಾಲ್ ಮತ್ತು ಲಾಸ್ವೆಲ್ ಹೇಳಿದಂತೆ ನಿರಂಕುಶವಾಗಿ ಅಧಿಕಾರವನ್ನು ಚಲಾಯಿಸಿದರೆ ಆಗುವ ಹಾನಿಗಳು ಬಹಳ. ಹಾಗಾಗಿ ಅಧಿಕಾರ ಕೇವಲ ಮೌಲ್ಯನ ಉದ್ದೇಶವನ್ನು ಹೊಂದಿರಬೇಕು.
ಅಧಿಕಾರವು ಜನರಿಗೆ ತಮ್ಮ ಗುರಿ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುವುದು ಅಧಿಕಾರದ ಗುರಿಯಲ್ಲ, ಅದೊಂದು ಸಾಧನವಾಗಿದೆ. ಹಾಗಾಗಿ ಅಧಿಕಾರ ಅಂತಕ್ಕಂಥದ್ದು ನಿರಂಕುಶವಲ್ಲ, ಅದು ಕೂಡ ಅಂಕುಶವನ್ನು ಹೊಂದಿರತಕ್ಕಂಥದ್ದು. ಪವರ್ ಈಸ್ ನಾಟ್ ಅಬ್ಸಲ್ಯೂಟ್, ನಿರಂಕುಶವಲ್ಲ ಅಂದಂಗೆ. ಪವರ್ ಈಸ್ ಅಬ್ಸ್ಟ್ರಾಕ್ಟ್, ಅಂದರೆ ಅಧಿಕಾರ ಭೌತಿಕವಲ್ಲ, ಇದು ಅಗೋಚರವಾಗಿರ್ತಕ್ಕಂಥದ್ದು, ಅಂದರೆ ಕಣ್ಣಿಗೆ ಕಾಣುವುದಿಲ್ಲ. ಇದು ಕೇವಲ ಏನಪ್ಪ ಅಂದ್ರೆ ಅನ್ನಿಸ್ತಿರ್ತದೆ ಇದು ಅಧಿಕಾರವನ್ನು ಚಲಾಯಿಸ್ತಾರೆ ಅಂತೇಳಿ. ಹೀಗಾಗಿ ಇದು ಭೌತಿಕ ಗುಣ ಹೊಂದಿಲ್ಲ, ಅಭೌತಿಕವಾಗಿರ್ತಕ್ಕಂಥದ್ದು, ಅಗೋಚರವಾಗಿರ್ತಕ್ಕಂಥದ್ದು, ಮತ್ತು ಅದು ವ್ಯಕ್ತಿ ಮೇಲೆ ಸಕಾರಾತ್ಮಕ ಆಗಲಿ ಅಥವಾ ನಕಾರಾತ್ಮಕ ಅಂಶವನ್ನು ಅದು ಬೀರುತ್ತಿರ್ತದೆ. ಆ ಪರಿಣಾಮ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮಗಳನ್ನ ನಾವು ಅಧ್ಯಯನ ಮಾಡಬಹುದು. ಟೈಪ್ಸ್ ಆಫ್ ಪವರ್. ಇವತ್ತು ಕೊರೆಸಿವ್ ಪವರ್, ಎಕನಾಮಿಕ್ ಪವರ್, ಪೊಲಿಟಿಕಲ್ ಪವರ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಪವರ್, ಸಾಫ್ಟ್ ಪವರ್, ಹಾರ್ಡ್ ಪವರ್, ಈ ರೀತಿಯಾಗಿರ್ತಕ್ಕಂಥ ಪವರನ್ನು ಕಾಣ್ತಾ ಇದ್ದೇವೆ. ಕೊರೆಸಿವ್ ಪವರ್ ಅಂದರೆ ಬಲವಂತದ ಅಧಿಕಾರ. ಅಂದರೆ ವ್ಯಕ್ತಿ ಮತ್ತೊಬ್ಬರ ಮೇಲೆ ಬಲವಂತದಿಂದ ತನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಲಿಟ್ರಿ ಆಗಲಿ, ಎಕನಾಮಿಕ್ ಪವರ್ ಯಾವುದೇ ಒಂದು ಯೂಸ್ ಮಾಡಿ ಬಲವಂತ ಮಾಡ್ತಿದ್ದಂದ್ರೆ ನಾವು ಬಲವಂತ ಅಧಿಕಾರ ಅಂತ ಕರಿತೇವೆ. ಎಕನಾಮಿಕ್ ಪವರ್ ಅಂದರೆ ಆ ವ್ಯಕ್ತಿ ತನ್ನ ಆರ್ಥಿಕ ಸಂಪನ್ಮೂಲ ಮೂಲಕ ಮತ್ತೊಬ್ಬ ವ್ಯಕ್ತಿ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತಿದ್ದರೆ ನಾವು ಎಕನಾಮಿಕ್ ಪವರ್ ಅಂಥೇಳಿ ನಾವು ಕರಿತೀವಿ. ವೇತನ ಆಗಲಿ ಅಥವಾ ಯಾವುದೇ ರೀತಿಯಾಗಿ ಸಂಪನ್ಮೂಲ ಯೂಸ್ ಮಾಡಿಕೊಂಡು ಆ ವ್ಯಕ್ತಿಯ ಮತ್ತೊಬ್ಬ ವ್ಯಕ್ತಿ ಮೇಲೆ ಪರಿಣಾಮ ಬೀರ್ಬೋದು. ಪೊಲಿಟಿಕಲ್ ಪವರ್ ಅಂದರೆ ರಾಜಕೀಯ ಪ್ರಭಾವ, ರಾಜಕೀಯ ಅಧಿಕಾರ. ಒಬ್ಬ ವ್ಯಕ್ತಿ ಒಬ್ಬ ಶಾಸಕನಾಗಿ ಅಥವಾ ಲೋಕಸಭಾ ಸದಸ್ಯನಾಗಿ ಅಥವಾ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನು ಚಲಾಯಿಸುವ ಮೂಲಕ ಜನರ ಮೇಲೆ ಅಥವಾ ಅಧಿಕಾರ ಮೇಲೆ ತನ್ನದೇ ಆಗಿರ್ತಕ್ಕ ಅಧಿಕಾರ ಹೊಂದಿರ್ತಾನೆ. ಅದಕ್ಕೆ ನಾವು ಪೊಲಿಟಿಕಲ್ ಪವರ್ ಅಂಥೇಳಿ ಕರಿತೇವೆ. ಇವತ್ತು ಜನ ಕೂಡ ಪ್ರಜೆಗಳು ಕೂಡ ಮತಾಧಿಕಾರನ ಪಡೆಯುವ ಮೂಲಕ ಅದಕ್ಕೆ ರಾಜಕೀಯ ಅಧಿಕಾರವನ್ನು ಪಡೆದಿರ್ತಾರೆ. ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಪವರ್. ಇವತ್ತು ಪ್ರತಿಯೊಂದು ವ್ಯಕ್ತಿಯು ತನ್ನ ಸೋಷಿಯಲ್ ಸ್ಟೇಟಸ್ ಮೂಲಕ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಮೇಲೆ ಮತ್ತೊಬ್ಬರ ಜನರನ್ನು ಪ್ರಭಾವಿಸ್ತಕ್ಕಂಥ ಒಂದು ಸ್ಥಾನ ಹೊಂದಿರ್ತಾನೆ. ಅದಕ್ಕೆ ನಾವು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಅಧಿಕಾರವನ್ನು ಹೊಂದಿ ಅಂಥೇಳಿ ನಾವು ತಿಳಿಸ್ಬೋದು. ಸಾಫ್ಟ್ ಪವರ್ ಅಂದರೆ ಇಲ್ಲಿ ಒಂದು ರೀತಿಯಿಂದ ಕಲ್ಚರಲ್ ಪವರ್ ಇದ್ದಂಗೆ. ಅಂದರೆ ಇದು ಆಂತರಿಕವಾಗಿರ್ತಕ್ಕಂಥದ್ದು, ಇದು ಗೋಚರ ಆಗದೇ ಇರತಕ್ಕಂಥದ್ದು ಮತ್ತು ಬಹಳ ಮೃದುವಾಗಿರ್ತಕ್ಕಂಥ ಅಧಿಕಾರ ಅಂಥೇಳಿ ನಾವು ಸಾಫ್ಟ್ ಪವರ್ ಕರಿತೇವೆ. ಆ ವ್ಯಕ್ತಿಯಲ್ಲಿ ಗುಣಾತ್ಮಕ ಬದಲಾವಣೆ ಮಾಡೋ ಮೂಲಕ, ಅಟ್ರಾಕ್ಷನ್ ಮಾಡೋ ಮೂಲಕ ಮತ್ತು ಮನವೊಲಿಸುವ ಮೂಲಕ ಅಧಿಕಾರವನ್ನು ಚಲಾಯಿಸ್ತಿದ್ರೆ ಅದು ಸಾಫ್ಟ್ ಪವರ್ ಅಂತ ಕರಿತೇವೆ. ಹಾರ್ಡ್ ಪವರ್ ಅಂದರೆ ಇದೊಂದು ರೀತಿ ಬಲವಂತದ ಅಧಿಕಾರ ಅಂತ ಕರಿಬೋದು. ಅಂದರೆ ಎಕನಾಮಿಕ್ ಆಗಲಿ, ಮಿಲಿಟ್ರಿ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬಲವಂತವಾಗಿ ಆ ವ್ಯಕ್ತಿ ಮೇಲೆ ಅಧಿಕಾರವನ್ನು ನಾವು ಚಲಾಯಿಸ್ತಿದ್ವಿ ಅಂದರೆ ಅದು ಹಾರ್ಡ್ ಪವರ್ ಅಂಥೇಳಿ ನಾವು ಕರಿತೇವೆ. ಥಿಯರೀಸ್ ಆಫ್ ಪವರ್, ಅಧಿಕಾರ ಸಿದ್ಧಾಂತಗಳು. ಈ ಲಿಬರಲ್ ಡೆಮೋಕ್ರೆಟಿಕ್ ಪವರ್ ಥಿಯರಿ, ಎಲೈಟ್ ಥಿಯರಿ, ಮಾರ್ಕಿಸ್ಟ್ ಥಿಯರಿ, ಸೋಷಿಯಾಲಜಿಕಲ್ ಥಿಯರಿ ಆಫ್ ಪವರ್. ಅಂದರೆ ಲಿಬರಲ್ ಡೆಮೋಕ್ರೆಟಿಕ್ ಪವರ್ ಥಿಯರಿ ಅಂದರೆ ಏನಪ್ಪ ಅಂದ್ರೆ ಉದಾರವಾದ ಪ್ರಜಾಪ್ರಭುತ್ವ ಅಧಿಕಾರ ಸಿದ್ಧಾಂತ. ಇಲ್ಲಿ ಏನು ಕಾಣ್ತೀವಿ ಅಂದರೆ ಒಂದು ಲಿಮಿಟೆಡ್ ಸರ್ಕಾರವನ್ನು, ಡೆಮೋಕ್ರೆಟಿಕ್ ಫಾರ್ಮ್ ಆಗಿರ್ತಕ್ಕಂಥ ಸರ್ಕಾರ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಒಂದು ರೀತಿ ಇಲ್ಲಿ ಒಂದು ಏನಪ್ಪ ಅಂತಂದರೆ ಭಾಳ ಸರಳವಾಗಿ ಉದಾರವಾಗಿರ್ತಕ್ಕಂಥ, ಜನರನ್ನು ಯಾವುದೇ ಬಲವಂತ ಮಾಡದೆ ಜನರ ಮನಸ್ಸಿನ ತಕ್ಕಂಗೆ ಇಲ್ಲಿ ಅಧಿಕಾರವನ್ನು ನಾವು ಚಲಾಯಿಸ್ತಿರ್ತೇವೆ. ಎಲೈಟ್ ಅಂದರೆ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಶ್ರೀಮಂತರ ಒಂದು ಆಡಳಿತ ವ್ಯವಸ್ಥೆಗೆ ನಾವು ಎಲೈಟ್ ಪವರ್ ಅಂತ ಕರಿತೇವೆ. ಅಂದರೆ ಅನುವೇಶವಾಗಿರ್ತಕ್ಕಂಥ ಶ್ರೀಮಂತರು ಏನು ಮಾಡ್ತಿರ್ತಾರೆ ಅಂದರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಹೊಂದಿರ್ತಾರೆ ಸಮಾಜದಲ್ಲಿ. ಅದಕ್ಕೆ ನಾವು ಎಲೈಟ್ ಥಿಯರಿ ಅಂತ ಕರಿತೇವೆ. ಅದೇ ರೀತಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಗಣ್ಯಮಾನ್ಯರನ್ನು ಕೂಡ ನಾವು ಎಲೈಟ್ ಕ್ಲಾಸ್ ಅಂತ ಕರಿತೇವೆ. ಅವರು ತಮ್ಮದೇ ಆಗಿರ್ತಕ್ಕಂಥ ಸ್ಥಾನಮಾನ ಹೊಂದರ ಮೂಲಕ ಇತರೆ ವ್ಯಕ್ತಿಗಳನ್ನು ಪ್ರಭಾವಿಸ್ತಕ್ಕಂಥ ಒಂದು ಸ್ಥಾನಮಾನ ಹೊಂದಿರ್ತಾರೆ. ಮಾರ್ಕಿಸ್ಟ್ ಥಿಯರಿ ಅಂದರೆ ಕಾರ್ಲ್ ಸಿದ್ಧಾಂತ ಅನುಸಾರವಾಗಿ ಬಂದಿರತಕ್ಕಂಥ ಮಾರ್ಕಿಸ್ಟ್ ಥಿಯರಿ. ಇವತ್ತು ಯಾರು ಹೆಚ್ಚಾನ ಉತ್ಪಾದನೆ ಮಾಡ್ತಿರ್ತಾರೆ, ಪ್ರೊಡ್ಯೂಸಿಂಗ್ ಕ್ಲಾಸ್ ಇರ್ತಾರೆ, ಮತ್ತು ಯಾರು ಹೆಚ್ಚು ಬಂಡವಾಳಶಾಹಿ ಇರ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಪವರ್ನ ಹೊಂದಿರ್ತಾರೆ ಸಮಾಜದಾಗ, ಅದನ್ನು ತಡೆಗಟ್ಟಿ ಇವತ್ತು ಯಾವ ವ್ಯಕ್ತಿ ಕಾರ್ಮಿಕರು ಇರ್ತಾರೆ, ಬಹುಸಂಖ್ಯಾತ ಕಾರ್ಮಿಕರು ಅವೆಲ್ಲ ತೊಡೆದಾಕಿ ಉತ್ಪಾದನೆ ಮತ್ತು ಬಂಡವಾಳವನ್ನು ಎರಡನ್ನು ಪಡೆದ ಮೂಲಕ ಒಂದು ಸಮಾಜ ನಿರ್ಮಿಸಬೇಕಂತೇಳಿ ಮಾರ್ಕಿಸ್ಟ್ ಥಿಯರಿ ಇಲ್ಲಿ ತಿಳಿಸ್ಕೊಡ್ತದೆ. ಇದು ಕೂಡ ಒಂದು ಅಧಿಕಾರ. ಅಂದರೆ ಯಾರ ಬಳಿ ಸಂಪನ್ಮೂಲ ಜಾಸ್ತಿ ಇರ್ತವೆ, ಉತ್ಪಾದನೆ ಮಾಡ್ತಿರ್ತಾರೆ, ಅವರಿಗೆ ಅಧಿಕಾರ ಸಿಗ್ತಿರ್ತದೆ. ಅದನ್ನು ತಡೆಗಟ್ಟುವ ಸಲುವಾಗಿ ಅಸಮಾಜ ನಿರ್ಮಾಣ ಆಗೋದರಿಂದ ಅದನ್ನು ತಡೆಗಟ್ಟು ಏನು ಮಾಡ್ಬೇಕಂದ್ರೆ ನಾವು ಸಮಾಜ ನಿರ್ಮಿಸಬೇಕಂತ ಹೇಳ್ತಾರೆ. ಸೋಷಿಯಾಲಜಿಕಲ್ ಥಿಯರಿ ಆಫ್ ಪವರ್ ಅಂದರೆ ಸಮಾಜದಲ್ಲಿ ಎಲ್ಲ ಜನರು ಇಟ್ಕೊಂಡು ವರ್ಗಭೇದ ಮಾಡದೆ ಗಂಡು ಹೆಣ್ಣು ಆಗಲಿ, ಮೇಲು ಕೀಳು ಆಗಲಿ, ಶ್ರೀಮಂತ ಬಡವರನ್ನು ತೊಡೆದು ಹಾಕಿ ಎಲ್ಲರನ್ನ ಸಮಾಜದಲ್ಲಿ ಇಟ್ಟುಕೊಂಡು ಸಮಾಜದಲ್ಲಿ
ಆ ಪ್ರತಿ ವ್ಯಕ್ತಿಗೆ ಮಾನವೀಯ ಆಧಾರ ಮೇಲೆ ನಾವು ಅವರಿಗೆ ಟ್ರೀಟ್ ಮಾಡಿದೆವು ಅಂದರೆ ಅದು ಸೋಷಿಯಾಲಜಿಕಲ್ ಥಿಯರಿ ಆಫ್ ಪವರ್ ಅಂಥೇಳಿ ನಾವು ಕರಿತೇವೆ. ಸೋರ್ಸಸ್ ಆಫ್ ಪೊಲಿಟಿಕಲ್ ಪವರ್, ರಾಜಕೀಯ ಅಧಿಕಾರದ ಮೂಲಗಳು ಏನಂದರೆ ಲಾ ಆ್ಯಂಡ್ ಲೆಜಿಟಿಮಸಿ, ಮಿಲಿಟರಿ ಫೋರ್ಸ್, ಎಕನಾಮಿಕ್ ರಿಸೋರ್ಸ್, ಐಡಿಯಾಲಜಿ ಆ್ಯಂಡ್ ಬಿಲೀಫ್ ಸಿಸ್ಟಮ್ಸ್, ಇನ್ಸ್ಟಿಟ್ಯೂಷನಲ್ ಕಂಟ್ರೋಲ್. ಲಾ ಆ್ಯಂಡ್ ಲೆಜಿಟಿಮಸಿ ಅಂದರೆ ಕಾನೂನಿನ ಮಾನ್ಯತೆಯನ್ನು, ಅಂದರೆ ಅನೇಕ ಕಾನೂನುಬದ್ಧವಾಗಿ ಕೂಡ ಕೆಲವರು ಅಧಿಕಾರವನ್ನು ಚಲಾಯಿಸ್ತಿರ್ತಾರೆ. ಸಂವಿಧಾನ ಮತ್ತು ಕಾನೂನು ಸಂಘಟನೆ ನಿಯಮಗಳ ಅನುಸಾರವಾಗಿ ಈ ಅಧಿಕಾರದ ಮೂಲಗಳಾಗ್ಯಾವ. ಇದಕ್ಕೆ ಒಂದು ರೀತಿ ಏನಪ್ಪ ಅಂತಂದರೆ ಅವರು ತಮ್ಮದೇ ಆಗಿರ್ತಕ್ಕಂಥ ಸಂಪದ ಇಟ್ಟುಕೊಂಡು ಕಾನೂನುಬದ್ಧವಾಗಿ ಕೆಲವೊಂದು ಸಲ ಅವ್ರು ಏನಪ್ಪ ಅಂದ್ರೆ ಅಧಿಕಾರವನ್ನು ಚಲಾಯಿಸ್ತಿರ್ತಾರೆ. ಮಿಲಿಟ್ರಿ ಫೋರ್ಸ್ ಅಂದರೆ ಏನಪ್ಪ ಅಂದರೆ ಸೈನಿಕವಾಗಿರ್ತಕ್ಕಂಥ ಸೈನಿಕ ಕಾರ್ಯಾಚರಣೆ ಮೂಲಕ ಕೂಡ ಅವ್ರು ಏನಪ್ಪ ಅಂತಂದ್ರೆ ಅಧಿಕಾರವನ್ನು ಜನರ ಮೇಲೆ ಚಲಾಯಿಸ್ತಿರ್ತಾರೆ. ಅಂದರೆ ಇವತ್ತು ಫಾರ್ ಎಕ್ಸಾಂಪಲ್ ಅಮೇರಿಕಾ ಆಗಲಿ ಅಥವಾ ಊರಾಗಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಜನ ಆಗಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿಗಳ ಮೂಲಕ ಅಥವಾ ಸೈನಿಕ ವ್ಯವಸ್ಥೆ ಮೂಲಕ ಮತ್ತೊಂದು ದೇಶವನ್ನು ಪ್ರಭಾವಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಎಕನಾಮಿಕ್ ರಿಸೋರ್ಸ್ ಅಂದರೆ ಸಂಪನ್ಮೂಲ. ಇವತ್ತು ಆರ್ಥಿಕ ಸಂಪನ್ಮೂಲ ಬಳಕೆ ಮಾಡೋ ಮೂಲಕ ಕೂಡ ಅಧಿಕಾರವನ್ನು ನಾವು ಚಲಾಯಿಸಬಹುದು. ಐಡಿಯಾಲಜಿ ಆ್ಯಂಡ್ ಬಿಲೀಫ್ ಸಿಸ್ಟಮ್, ಇಲ್ಲಿ ಸಿದ್ಧಾಂತವನ್ನು ಮತ್ತು ನಂಬಿಕೆಯ ಆಧಾರದ ಮೇಲೆ ನಾವು ಅನೇಕ ಕ್ರಮಗಳನ್ನು ಕೈಗೊಳ್ತೇವೆ. ಇನ್ಸ್ಟಿಟ್ಯೂಷನಲ್ ಕಂಟ್ರೋಲ್ ಅಂದರೆ ತನ್ನದೇ ಆಗಿರ್ತಕ್ಕಂಥ ಸಾಂಸ್ಥಿಕ ಜವಾಬ್ದಾರಿಯನ್ನು ಮಾಡೋ ಮೂಲಕ ಅದು ಕೆಲಸವನ್ನು ನಿರ್ವಹಿಸ್ತದೆ. ಐಡಿಯಾಲಜಿ ಆ್ಯಂಡ್ ಬಿಲೀಫ್ ಸಿಸ್ಟಮ್ಸ್ ಅಂದರೆ ಒಂದು ಆದರ್ಶವಾದಿ ಆಗಲಿ ಅಥವಾ ಒಂದು ಸಿದ್ಧಾಂತದ ಮೂಲಕ ನಾವು ಅಧಿಕಾರವನ್ನು ಕೂಡ ನಾವು ಪಡಿತಿರ್ತೀವಿ. ಸಮಾಜದಲ್ಲಿರ್ತಕ್ಕಂಥ ಶ್ರೀಮಂತ ವರ್ಗ ಆಗಲಿ ಅಥವಾ ಒಂದು ಉನ್ನತ ವರ್ಗದವರು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಗೆ ಅಧಿಕಾರ ಒಂದು ಸ್ವಲ್ಪ ಸಮಾಜ ಕೂಡ ಒಪ್ಕೊಂಡಿರ್ತದೆ. ಜನಸಾಮಾನ್ಯರು ಕೂಡ ಅವ್ರು ಹೇಳಿದಂತೆ ಕೆಲಸ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಐಡಿಯಾಲಜಿ ಆ್ಯಂಡ್ ಬಿಲೀಫ್ ಸಿಸ್ಟಮ್ದಲ್ಲಿ ಕಾಣ್ತೇವೆ. ಇನ್ಸ್ಟಿಟ್ಯೂಷನಲ್ ಕಂಟ್ರೋಲ್ ಅಂದರೆ ಒಂದು ಸಾಂಸ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆ. ಇವತ್ತು ಸಮಾಜದಲ್ಲಿ ನಾವು ದೇವಸ್ಥಾನ ಕಮಿಟಿಗಳನ್ನಾಗಲಿ ಅಥವಾ ಯಾವುದೇ ಒಂದು ಕಮಿಟಿಗಳು, ಇವತ್ತು ಮಠ ಮಾನ್ಯಗಳಾಗಲಿ, ಮಸೀದಿ ಕಮಿಟಿ ಆಗಲಿ, ಚರ್ಚ್ ಕಮಿಟಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಸಮಾಜದಲ್ಲಿ ಹೊಂದಿರ್ತಾವೆ. ಅವು ಜನರು ಕೂಡ ಪ್ರಭಾವಿಸ್ತಕ್ಕಂಥ ಸಾಮರ್ಥ್ಯ ಹೊಂದಿರೋದ್ರಿಂದ ಇನ್ಸ್ಟಿಟ್ಯೂಷನ್ ಕಂಟ್ರೋಲಲ್ಲಿ ನಾವು ಕಾಣ್ತೇವೆ. ಅಧಿಕಾರ ಮತ್ತು ವಿಧಿಬದ್ಧ ಅಧಿಕಾರದಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇದು ಪವರ್ ಅಂದರೆ ಇಟ್ ಈಸ್ ಅ ಕೆಪಾಸಿಟಿ ಟು ಇನ್ಫ್ಲುಯೆನ್ಸ್ ದಿ ಬಿಹೇವಿಯರ್, ಅಂದರೆ ಒಬ್ಬ ವ್ಯಕ್ತಿಯ ಒಂದು ನಡತೆಯನ್ನು ಪ್ರಭಾವಿಸ್ತಕ್ಕಂಥ ಒಂದು ಸಾಮರ್ಥ್ಯ. ಬಟ್ ವಿಧಿಬದ್ಧ ಅಧಿಕಾರ ಅಂದರೆ ಏನಪ್ಪ ಅಂದರೆ ಪವರ್ ಪರ್ಸ್ಯೂಡ್ ಆ್ಯಸ್ ಎ ಲೆಜಿಟಿಮಸಿ ಬೈ ದ ಸೊಸೈಟಿ. ಅಂದರೆ ಅಧಿಕಾರಕ್ಕಲ್ಲಿ ಕಾನೂನು ಮಾನ್ಯತೆ ಇತ್ತು ಅಂದರೆ ಅದಕ್ಕೆ ನಾವು ವಿಧಿಬದ್ಧ ಅಧಿಕಾರ ಅಂತ ಕರಿತೀವಿ. ಇವತ್ತು ಒಂದು ಲಾರಿ ಹೋಗ್ತಕ್ಕಂಥ ಲಾರಿಗೆ ಒಬ್ಬ ಕಳ್ಳನೂ ಅದನ್ನು ಸ್ಟಾಪ್ ಮಾಡ್ಬೋದು, ಪೊಲೀಸನೂ ಸ್ಟಾಪ್ ಮಾಡ್ಬೋದು. ಕಳ್ಳ ಮಾಡೋದಕ್ಕೆ ನಾವು ಪವರ್ ಅಂತ ಕರಿತೀವಿ. ಅವನಲ್ಲಿರ್ತಕ್ಕಂಥ ಯಾವುದೋ ಒಂದು ಆಯುಧದಿಂದ ಹಿಡ್ಕೊಂಡು ಆ ಲಾರಿಯನ್ನು ನಾವು ಸ್ಟಾಪ್ ಮಾಡ್ಬೋದು. ಬಟ್ ಪೊಲೀಸ್ ಕೇವಲ ಕೈ ಮಾಡಿದ್ರು ಕೂಡ ನಿಂದಿರ್ತೀವಿ. ಯೂನಿಫಾರ್ಮ್ದಲ್ಲಿರ್ತಕ್ಕಂಥ ಪೊಲೀಸರು ಅದನ್ನು ಕೈ ಮಾಡಿದ್ರೆ ನಿಂದಿರುತ್ತೆ. ಯಾಕಂದರೆ ವಿಧಿಬದ್ಧ ಅಧಿಕಾರ, ಒಂದು ಕಾನೂನು ಮಾನ್ಯತೆಯನ್ನು ಪೊಲೀಸರು ಪಡ್ಕೊಂಡಿರ್ತಾರೆ. ಅಂದರೆ ವಿಧಿಬದ್ಧ ಅಧಿಕಾರ ಇಲ್ಲಿ ಅಂದರೆ ಪೊಲೀಸರು ಮತ್ತು ಅಧಿಕಾರ ಅಂದರೆ ಕಳ್ಳರು, ಮತ್ತು ತಡೆಕೋರು ಕೂಡ ಅಧಿಕಾರವನ್ನು ಬಳಸ್ಬೋದು ಯಾವುದೇ ಆಧಾರದಲ್ಲಿ. ಪವರ್ ಸ್ಟ್ರಕ್ಚರ್ಸ್ ಇನ್ ಗೌರ್ಮೆಂಟ್, ಸರ್ಕಾರದಲ್ಲಿ ಅಧಿಕಾರ ರಚನೆಗಳು. ಯೂನಿಟ್ರಿ ವರ್ಸಸ್ ಫೆಡರಲ್ ಸಿಸ್ಟಮ್, ಏಕಾತ್ಮಕ ಮತ್ತು ಸಂಯುಕ್ತ ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ. ಅಂದರೆ ಇಡೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಡೀ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತೀವಿ. ಯೂನಿಟ್ರಿ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆ ಅಂತ ಕಾಣ್ತೇವೆ. ಫೆಡ್ರಲ್ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಆಗಿದ್ದರೆ ಅದಕ್ಕೇನು ಕರಿತೀವಪ್ಪ ಅಂದರೆ ಫೆಡರಲ್ ಸಿಸ್ಟಮ್ ಅಂತೇಳಿ ಸಂಯುಕ್ತ ವ್ಯವಸ್ಥೆಯನ್ನು ಕಾಣ್ತೇವೆ. ಅಮೇರಿಕಾ ಭಾಳ ಸೂಕ್ತವಾಗಿರ್ತಕ್ಕಂಥ ಉದಾಹರಣೆಯನ್ನು ನಾವಿಲ್ಲಿ ಕಾಣ್ತೇವೆ ಅಧಿಕಾರದಲ್ಲಿ. ಯೂನಿಟ್ರಿ ಅಂದರೆ ಇಂಗ್ಲೆಂಡ್ದಲ್ಲಿ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯನ್ನು ಕಾಣ್ತೇವೆ. ಯೂನಿಟ್ರಿ ಮತ್ತು ಫೆಡರಲ್ ಎರಡೂ ಸಿಸ್ಟಮನ್ನು ನಾವು ಭಾರತದಲ್ಲಿ ಎರಡೂ ಕೂಡಿಸಿ ನಾವು ಅಧ್ಯಯನವನ್ನು ಮಾಡ್ತಾಯಿದ್ದೇವೆ. ಪ್ರೆಸಿಡೆನ್ಷಿಯಲ್ ವರ್ಸಸ್ ಪಾರ್ಲಿಮೆಂಟರಿ ಸಿಸ್ಟಮ್ಸ್, ಇದು ಕೂಡ ಅಧಿಕಾರ ವ್ಯವಸ್ಥೆ. ಅಧ್ಯಕ್ಷೀಯ ಮಾದರಿ ಮತ್ತು ಸಂಸದೀಯ ಮಾದರಿ ಸರ್ಕಾರಿ ವ್ಯವಸ್ಥೆ ಒಳಗೆ ಅಧ್ಯಕ್ಷೀಯ ಮಾದರಿಯಲ್ಲಿ ಕಾರ್ಯಾಂಗ ಸ್ವತಂತ್ರ ಕೆಲಸ ಮಾಡ್ತಿರ್ತದೆ, ಶಾಸಕಂಗೆ ಯಾವುದೇ ಸಂಬಂಧ ಇರೋಂಗಿಲ್ಲ. ಪಾರ್ಲಿಮೆಂಟ್ರಿಯಲ್ಲಿ ಏನಾಗ್ತದೆ ಅಂದರೆ ಕಾರ್ಯಾಂಗವು ಶಾಸಕಾಂಗಪಟ್ಟು ಶಾಸಕಾಂಗಕ್ಕೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿತ್ತಂದರೆ ಆ ವ್ಯವಸ್ಥೆಗೆ ನಾವು ಪಾರ್ಲಿಮೆಂಟ್ರಿ ಫಾರ್ಮ್ ಗೌರ್ಮೆಂಟ್ ಅಂತ ಕರಿತೀವಿ. ಭಾರತ ಪಾರ್ಲಿಮೆಂಟ್ರಿ ಫಾರ್ಮಕ್ಕೆ ನಾವು ಉದಾಹರಣೆಗೆ ತೋರಿಸ್ಬೋದು. ಪ್ರೆಸಿಡೆನ್ಷಿಯಲ್ಗೆ ಅಮೇರಿಕಾ ಒಂದು ಅಧ್ಯಕ್ಷ ವ್ಯವಸ್ಥೆಯನ್ನು ನಾವು ಉದಾಹರಣೆಯಾಗಿ ತೋರಿಸ್ಬೋದು. ಡೆಮೊಕ್ರೆಟಿಕ್ ವರ್ಸಸ್ ಅಥಾರಿಟೇರಿಯನ್ ರಿಜಿಮ್ಸ್, ಅಂದರೆ ಪ್ರಜಾಪ್ರಭುತ್ವ ಮತ್ತು ಒಂದು ಸರ್ವಾಧಿಕಾರಿ ವ್ಯವಸ್ಥೆಯನ್ನು ಇಲ್ಲಿ ನಾವು ಕಾಣ್ಬೋದು. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಾವು ಭಾರತವನ್ನು
ಇಂಗ್ಲೆಂಡನ್ನು ಅಮೇರಿಕವನ್ನು ಕಾಣ್ತೇವೆ. ಅಥಾರಿಟೇರಿಯನ್ ಒಳಗೆ ನಾವು ಏನು ಮಾಡ್ತೇವೆ ಅಂದರೆ ಇವತ್ತು ಕ್ಯೂಬಾ ಆಗಲಿ ಅಥವಾ ನಾರ್ತ್ ಕೊರಿಯಾ ಆಗಲಿ ಇವರು ಒಂದು ರೀತಿ ಸರ್ವಾಧಿಕಾರ ಮನೋವನ್ನು ಹೊಂದೋದ್ರಿಂದ ಇಲ್ಲಿ ಏನು ಮಾಡ್ತಾರೆ, ಜನರ ಒಂದು ಹಕ್ಕನ್ನು ವಂಚಿತ ಮಾಡ್ತಾರೆ ಕೂಡ ಕಾಣ್ತೇವೆ. ಇದು ಕೂಡ ಅಧಿಕಾರ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ರಚನೆಗಳು. ಇಲ್ಲಿಗೆ ಈ ಸೆಷನ್ ಮುಗೀತು. ತಮಗೆಲ್ಲರೂ ಧನ್ಯವಾದಗಳು.